ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ದಿವಸ ಗಂಡನ ಪಾದಪೂಜೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಪೂಜೆಗೆ ಏನೇನು ಬೇಕೋ ಎಲ್ಲದೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಹಾಗೆ ಕಂಕಣವನ್ನು ರೆಡಿ ಮಾಡ್ಕೋಬೇಕು. ಕಂಕಣಕ್ಕೆ 9 ಎಳೆ ದಾರ, 9 ಗಂಟನ್ನು ಹಾಕಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆನಂತರ ಅದನ್ನು ನೀವು ತೆಗೆದಿಟ್ಕೋಬೇಕಾಗತ್ತೆ. ಹಾಗೆ 1 ಚೊಂಬು ನೀರು ಬೇಕಾಗತ್ತೆ, ಕಡ್ಡಿ, ಕರ್ಪೂರ. ಅನಂತರ ಪೂಜೆ ಎಲ್ಲ ಆದಮೇಲೆ ಆರತಿ ಮಾಡೋದಕ್ಕೆ ಆರತಿ ತಟ್ಟೆಯನ್ನು ಕೂಡ ತಯಾರು ಮಾಡ್ಕೊಂಡಿದ್ದೀನಿ. ನೋಡಿ, ಭೀಮನ ಅಮಾವಾಸ್ಯೆ ಪೂಜೆ ವಿಡಿಯೋ ಸಾಕಷ್ಟು ನನ್ನ ಚಾನಲಲ್ಲಿದೆ. ಅದರಲ್ಲಿ ಎಲ್ಲದರಲ್ಲೂ ಕೂಡ ನಾನು ಹೇಳಿದ್ದೀನಿ. ಭೀಮನ ಅಮಾವಾಸ್ಯೆ ಅಂದರೆ ಕೇವಲ ಪಾದಪೂಜೆ ಮಾಡೋದು ಮಾತ್ರನೇ ಅಲ್ಲ, ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕು. ಆವಾಗಲೇ ನಿಮಗೆ ಪೂರ್ತಿ ಫಲ ಸಿಗೋದು. ಆದರೆ ಕೆಲವರು ನಮಗೆ ಆ ಪದ್ಧತಿ ಇಲ್ಲ, ನಾವು ಬರೀ ಪಾದಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಕೇವಲ ಪಾದಪೂಜೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಮನೆ ದೇವ್ರ ಪೂಜೆ ಮಾಡಿ ಆನಂತರ ನಿಮ್ಮ ಗಂಡನ ಹಣೆಗೆ ಕುಂಕುಮವನ್ನು ಇಡಿ. ಹಾಗೆ ನೀವು ಕೂಡ ಕೆನ್ನೆಗೆ ಅರಿಶಿನ, ಆ ಹಣೆಗೆ ಕುಂಕುಮವನ್ನು ಇಡ್ಸ್ಕೊಳ್ಳಿ. ಹಾಗೆ ಮಾಂಗಲ್ಯಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ಅವ್ರ ಕೈಯಲ್ಲೇ ತಲೆಗೆ ಒಂದು ಹೂವನ್ನು ಮುಡಿಸ್ಕೊಳ್ಳಿ. ಅದಾದ ನಂತರ 9 ಎಳೆ ಹಾಗೆ 9 ಗಂಟುಗಳನ್ನು ಹಾಕಿ ತಯಾರು ಮಾಡಿರುವಂಥ ಕಂಕಣ ಏನಿರುತ್ತೆ ಅಥವಾ ವ್ರತದ ದಾರ ಅಂತ ಕರಿತೀವಲ್ಲ, ಆ ವ್ರತದ ದಾರನ್ನು ನೀವು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿರ್ತೀರಲ್ಲ, ಅದನ್ನು ನೀವು ನಿಮ್ಮ ಗಂಡನ ಕೈ ಕಟ್ಟಬೇಕು. ಹಾಗೆ ಅವ್ರ ಕೈಯಲ್ಲಿ ನೀವು ಕಟ್ಸ್ಕೋಬೇಕು. ಮದುವೆ ಆಗದಿರೋಂಥ ಹೆಣ್ಣು ಮಕ್ಕಳೇನಾದರೂ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿದ್ರೆ ತಾಯಿ ಕೈಯಿಂದ ಕಂಕಣವನ್ನು ಕಟ್ಸ್ಕೋಬೇಕಾಗತ್ತೆ. ಅವರೇನು ಪಾದಪೂಜೆ ಮಾಡೋದಿಲ್ವಲ್ಲ, ಹಾಗಾಗಿ ಅವರು ಗುಂಡು ಕಲ್ಲಿಗೆ ಅರ್ಶಿಣದ ದಾರವನ್ನು ಕಟ್ಟಿ, ಅಂದರೆ ಅರ್ಶಿಣದ ಕೊಂಬನ್ನು ಕಟ್ಟಿ ಈ ವ್ರತವನ್ನು ಮಾಡ್ತಾರೆ. ಮದುವೆ ಆಗಿರುವಂಥ ಹೆಣ್ಣು ಮಕ್ಕಳು ಗಂಡನ ಆಯಸ್ಸು, ಆರೋಗ್ಯ, ಐಶ್ವರ್ಯ ಅಭಿವೃದ್ಧಿಗೋಸ್ಕರ ಅಂತ ಈ ವ್ರತವನ್ನು ಮಾಡಿದ್ರೆ, ಮದುವೆ ಆಗದೇ ಇರುವಂಥ ಹೆಣ್ಣು ಮಕ್ಕಳು ಭೀಮನಷ್ಟು ಬಲವುಳ್ಳಂತಹ ಗಂಡ ನನಗೆ ವರವಾಗಿ ಸಿಗಲಿ ಅಂತ ಹೇಳಿ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಕೈಗೆ ಕಂಕಣವನ್ನು ಕಟ್ಕೊಂಡಿದ ನಂತರ ಒಂದು ಮಣೆ ಮೇಲಾಗಲಿ ಅಥವಾ ಒಂದು ಚೇರ್ ಮೇಲಾಗಲಿ ಅವ್ರನ್ನ ಕೂರಿಸಿ ಆದಷ್ಟು ಪೂಜೆ ವ್ರತನೆಲ್ಲ ಮಾಡುವಾಗ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು, ಶ್ರೇಷ್ಠ ಕೂಡ. ಅನಂತರ ಅವರ ಪಾದ ಪೂರ್ತಿಯಾಗಿ ನೆನೆಯೋ ರೀತಿ ನೀವು ಪಾದವನ್ನು ತೊಳಿಬೇಕಾಗತ್ತೆ. ಅಂದರೆ ಹಿಮ್ಡಿ ನೆನೆಯೋ ರೀತಿ ಪಾದವನ್ನು ತೊಳಿಬೇಕು. ಹಿಮ್ಡಿಯಲ್ಲಿ ಯಾವಾಗಲೂ ಶನಿ ಮಹಾತ್ಮ ಇರ್ತಾರಂತೆ. ಹಾಗಾಗಿ ಹಿಮ್ಡಿ ನೆನೆಯೋ ರೀತಿ ನೀವು ನಿಮ್ಮ ಕಾಲುಗಳನ್ನು ಕೂಡ ಯಾವಾಗಾದರೂ ಎಲ್ಲಾದರೂ ಹೋದಾಗ ಅಥವಾ ಮನೆಗೆ ಬಂದಾಗ ಹಿಮ್ಡಿ ನೆನೆಯೋ ಹಾಗೆ ತೊಳ್ಕೊಬೇಕು. ಹಾಗೆ ಬೇರೆಯವ್ರ ಪಾದ ಪೂಜೆ ಮಾಡುವಾಗೂ ಕೂಡ ಹಿಮ್ಡಿ ನೆನೆಯೋ ರೀತಿ ಪಾದವನ್ನು ತೊಳಿಬೇಕಾಗತ್ತೆ. ಈ ತೊಳೆದಿರೋಂಥ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಅನಂತರ ಅದನ್ನು ಚೆಲ್ಬಿಡಿ ನೀರನ್ನ. ಅನಂತರ ಮತ್ತೆ ಅದೇ ತಟ್ಟೆ ಒಳಗಡೆ ಪಾದವನ್ನು ಇರಿಸಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಇಡಿ. ಕೆಲವರು ವಿಭೂತಿ ಇಡ್ತಾರೆ. ನಿಮ್ಮ ಸಂಪ್ರದಾಯಕ್ಕೆ ತಕ್ಕನಾಗಿ ವಿಭೂತಿ, ಗಂಧ, ಅರಿಶಿನ, ಕುಂಕುಮ ಎಲ್ಲನೂ ಕೂಡ ಇಡ್ಬೋದು. ಹಾಗೆ ಸ್ವಲ್ಪ ಅಕ್ಷತೆಯನ್ನು ಅರ್ಪಿಸಿ ಮತ್ತು ಹೂವನ್ನು ಇಟ್ಟು ಹೂವಿನ ಹಾರವನ್ನು ಹಾಕೋದಿದ್ರೆ ಹಾಕ್ಬೋದು, ಅಥವಾ ಒಂದೊಂದು ಹೂವು ಇಟ್ಟರು ಕೂಡ ನಡೆಯುತ್ತೆ. ಅದಾದ ನಂತರ ಧೂಪವನ್ನು ಮಾಡಬೇಕು, ಅಗರಬತ್ತಿಯನ್ನು ಹಚ್ಕೊಂಡು. ಆನಂತರ ಕರ್ಪೂರ ಹಚ್ಕೊಂಡು ಆರತಿ ಕೂಡ ಮಾಡಬೇಕು. ಇನ್ನು ಅವತ್ತಿನ ದಿವಸ ದೇವರ ನೈವೇದ್ಯಕ್ಕೆ ಅಂತ ಏನಾದರೂ ಸಿಹಿಯನ್ನು ಮಾಡಿ, ಪಾಯಸ ಆಗಲಿ, ಪೊಂಗಲ್ ಆಗಲಿ, ಕೇಸರಿ ಬಾತ್ ಆಗಲಿ, ಅಥವಾ ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡಿಟ್ಟು, ಅಥವಾ ಸಕ್ಕರೆ ಬೆಲ್ಲನಾಗಲಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಅಂತ ಮಾಡಿರ್ತೀರಲ್ಲ, ಅದನ್ನೇ ನೀವು ಪೂಜೆ ಎಲ್ಲ ಆದ ನಂತರ, ಅಂದರೆ ಅಗರಬತ್ತಿ ಮತ್ತು ಕರ್ಪೂರದಿಂದ ಆರತಿ ಎಲ್ಲ ಮಾಡಿದ ನಂತರ ನೀವು ಕೂಡ ಅದನ್ನು ಪ್ರಸಾದ ರೀತಿಯಲ್ಲಿ ಸೇವನೆ ಮಾಡಬೇಕು. ಹಾಗೆ ನಿಮ್ಮ ಯಜಮಾನ್ರಿಗೂ ಕೂಡ ತಿನ್ನಿಸ್ಬೇಕು. ಇನ್ನು ಜೋಡಿ ದೀಪಗಳನ್ನು ಇಟ್ಟು ಶಿವ ಪಾರ್ವತಿ ಅಂತ ಭಾವಿಸಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವಿಡಿಯೋಗಳನ್ನು ಚೆಕ್ ಮಾಡಿ. ಆ ಒಂದು ಪೂಜೆಯನ್ನು ಮಾಡಿ ಆನಂತರ ನೀವು ಪಾದಪೂಜೆಯನ್ನು ಮಾಡಿದ್ರೆ ಈ ಭೀಮನ ಅಮಾವಾಸ್ಯೆ ವ್ರತದ ಸಂಪೂರ್ಣ ಫಲವನ್ನು ನೀವು ಪಡಿಬೋದು. ಕೇವಲ ಪಾದಪೂಜೆ ಮಾಡೋದ್ರಿಂದ ಶಿವ ಪಾರ್ವತಿಯ ಆಶೀರ್ವಾದ ನಿಮಗೆ ಸಿಗೋದಿಲ್ಲ. ಪೂಜೆ ಎಲ್ಲ ಆದ ನಂತರ ಸ್ವಲ್ಪ ಅಕ್ಷತೆಯನ್ನು ಅವ್ರ ಕೈ ಕೊಟ್ಟು ಅನಂತರ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ, ಪಾದ ನಮಸ್ಕಾರ ಮಾಡ್ಕೊಳ್ಳಿ. ಅವ್ರು ನಿಮ್ಮ ತಲೆ ಮೇಲೆ ಅಕ್ಷತೆ ಹಾಕಿ ಸೋಮಂಗಲಿಯಾಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾರೆ. ಅದಾದ ನಂತರ ನೀವು ಮೊದಲೇ ಹೇಳಿದ್ನಲ್ಲ, ದೇವ್ರ ಹತ್ರ ಪ್ರಸಾದವನ್ನು ಏನಿಟ್ಟಿರ್ತೀರ ಸಿಹಿ, ಅದನ್ನು ನೀವು ನಿಮ್ಮ ಯಜಮಾನ್ರಿಗೆ ತಿನ್ನಿಸಿ. ಹಾಗೆ ಅವ್ರ ಕೈಲಿ ನೀವು ಕೂಡ ತಿನ್ನಿ, ಅಥವಾ ಸ್ವೀಟನ್ನು ಕೂಡ ತಿನ್ನಿಸ್ಬೋದು, ಸಕ್ಕರೆ ತಿನ್ನಿಸ್ಬೋದು, ಬೆಲ್ಲ ತಿನ್ನಿಸ್ಬೋದು. ಇನ್ನು ಭೀಮನ ಅಮಾವಾಸ್ಯೆ ದಿವಸ ಪಾದಪೂಜೆಯನ್ನು ಬರೀ ಹಾಗೆ ಮಾಡಿಸ್ಕೋಬಾರ್ದು, ದಕ್ಷಿಣೆ ಏನಾದರೂ ಕೊಡಬೇಕು ಅಥವಾ ಗಿಫ್ಟ್ ಏನಾದರೂ ಕೊಡಬೇಕು ಅಂತ ಇದೆ. ಹಾಗಂತ ಬಲವಂತ ಮಾಡಿ ಏನೂ ಇಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅವರು ಪ್ರೀತಿಯಿಂದ ಏನಾದರೂ ದುಡ್ಡು ಕೊಟ್ಟರೆ ಅಥವಾ ಸೀರೆ ಕೊಡಿಸಿದ್ರೆ ಅಥವಾ ಏನಾದರೂ ಗಿಫ್ಟ್ ಕೊಟ್ಟರೆ ಅದನ್ನು ಇಸ್ಕೊಳ್ಳಿ. ಬಲವಂತ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಉಡುಗೊರೆ ಇಸ್ಕೊಂಡಿದ ನಂತರ ನೀವು ಆರತಿಯನ್ನು ಮಾಡಬೇಕು. ದೃಷ್ಟಿ ಆರತಿ ಮಾಡಬೇಕು, ಕೆಂಪು ನೀರಿನ ಆರತಿ. ನೀರಿಗೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಸುಣ್ಣವನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಕೆಂಪು ಕಲರ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಹೂವನ್ನು ಹಾಕ್ಕೊಂಡು 2 ದೀಪಗಳನ್ನು ಇಟ್ಕೊಂಡು ಆರತಿಯನ್ನು ಮಾಡಿ
ದೃಷ್ಟಿ ನೀರನ್ನು ನೀವು ಮನೆ ಮುಂದೆ ಅಡ್ಡವಾಗಿ ಹಾಕಬೇಕಾಗತ್ತೆ. ಈ ರೀತಿಯಾಗಿ ತುಂಬ ಸರಳವಾಗಿ ನೀವು ಭೀಮನ ಅಮಾವಾಸ್ಯೆ ದಿವಸ ಗಂಡನ ಪಾದಪೂಜೆಯನ್ನು ಮಾಡ್ಬೋದು. ಮೊದಲೇ ಹೇಳಿದಾಗೆ ಪಾದಪೂಜೆಯ ಜೊತೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ವ ಸ್ನೇಹಿತರೆ, ತುಂಬ ಸರಳವಾಗಿ ಭೀಮನ ಅಮಾವಾಸ್ಯೆ ದಿವಸ ಪಾದಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.